ಇತ್ತೀಚಿನ ನಿರ್ಮಾಪಕರುಗಳನ್ನ ನಾವು ಗಮನಿಸ್ತೀವಿ. ಒಂದು ಸಿನಿಮಾ ಮಾಡಿ ಸಣ್ಣದಾಗಿ ಸಕ್ಸಸ್ ಆಯಿತು ಅಂದರೆ ಅವ್ರನ್ನ ಜಸ್ಟ್ ಟಚ್ ಮಾಡೋದೇ ಕಷ್ಟ. ಆ ಥರದ್ದು ನೋಡಿದ್ರೆ ನೀವು ಅವಾಗೆಲ್ಲ ಇದ್ದಿದ್ದೇ ಲೆಜೆಂಡ್ಗಳ ಜೊತೆ ನೀವು ಲೆಜೆಂಡು. ನನ್ನ ಪಾಲಿಸಿ ಏನಂದರೆ, ಈ ಸಿನಿಮಾ ಇದೆಯಲ್ಲ, ಇದು ಎಂತೆಂಥವ್ರಿಗೋ ಪಾಠ ಕಲಿಸ್ಬಿಟ್ಟಿದೆ. ರಾಜ್ ಕಪೂರ್ಗೆ ಪಾಠ ಕಲಿಸಿದೆ, ಪುಟ್ಟಣ್ಣ ಅವ್ರಿಗೆ ಕಲಿಸಿದೆ, ಎಂತೆಂಥ ಫಿಲಮ್ ಮೇಕರ್ಸ್ಗೆಲ್ಲ. ಯಾಕೆಂದರೆ ಇದು ಬೇರೆ ಬಿಸ್ನೆಸ್ ಥರ ಅಲ್ಲ. ಇವತ್ತು ಈ ಪಿಕ್ಚರ್ ಚೆನ್ನಾಗಿ ಹೋಗ್ಬಿಟ್ಟಿದೆ ಅಂತ ನಾಳೆ ಇನ್ನೊಂದು ಪಿಕ್ಚರ್ ನಮ್ಮದು ಹೋಗುತ್ತೆ ಅನ್ನೋದು ಗ್ಯಾರಂಟಿ ಇದೆ. ರೆಡಿಯಾಗಿರ್ಬೇಕು ನಾವು ಅದಕ್ಕೆ. ಇಷ್ಟೇ ಕಷ್ಟಪಟ್ಟಿರ್ತೀವಿ, ಇದಕ್ಕಿಂತ ಚೆನ್ನಾಗಿ ಮಾಡಿರ್ತೀವಿ, ಜನ ನೋಡದೇ ಇರ್ಬೋದು, ನೋಡದೆ ರಿಜೆಕ್ಟು ಮಾಡ್ಬೋದು. ಅದಕ್ಕೆ ಯಾವಾಗಲೂ ಒಂದು ಲೆವೆಲಲ್ಲೇ ಇರಬೇಕು. ಹಿಂದಿಂದ ಇಟ್ಕೊಂಡು ದಿನ ನಾನು ಬರೀ ನೆನ್ನೆ ಮಾಡಿರೋದನ್ನೇ ಇವತ್ತು ಮತ್ತೆ ಹೇಳ್ಕೊಂಡು ಹೋದರೆ ಆಗಲ್ಲ. ನಂದು ಪಾಲಿಸಿ ಅದು, ಎವ್ರಿ ಡೇ ಇಸ್ ಎ ಚಾಲೆಂಜ್. ಆಯ್ತು, ನಾನು ಹಳೇದೆಲ್ಲ ಮರೆತುಬಿಟ್ಟಿದ್ದೀನಿ. ನನಗೆಲ್ಲರೂ ಈಗ ಭರ್ಜರಿ ಬೇಟೆ ಅಂತ ಅವ್ರು ಯಾರೋ ಹೇಳಿದ್ರು, ಅಂತ ಹೇಳ್ತಾರೆ, ಬಂಧನ ಹೇಳ್ತಾರೆ, ಮುತ್ತಿನಾರ ಹೇಳ್ತಾರೆ, ಹಿಮಪಾತ ಹೇಳ್ತಾರೆ. ನಾನು ಎಲ್ಲ ಮರ್ತೇ ಬಿಟ್ಟಿದ್ದೀನಿ. ಅದು ಯಾವುದು ನನ್ನ ಮನಸ್ಸಿನಲ್ಲೇ ಇಲ್ಲ. ನಾನು ಈಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರಲ್ಲಿ ಇದೀನೇ ವಿನ. ಯಾಕೆಂದರೆ ಅದೇ ಚಾಲೆಂಜು. ಹಳೇದು ಇಟ್ಕೊಂಡು ಏನು ಮಾಡ್ತೀರಾ, ಅದು ಮುಗಿದೋಯ್ತು, ಚರಿತ್ರೆ ಪುಟಕ್ಕೆ ಸೇರಿಬಿಟ್ಟಿದೆ.